ಗೊತ್ತಾ ನಿಮಗೆ, ಮೊನ್ನೆ ನಮ್ಮ ಭೂಮಿಗೊಂದು ಹೊಸ ತಾತ್ಕಾಲಿಕ ಉಪಗ್ರಹ ಬಂದಿತ್ತು. ಅದರ ಹೆಸರು 2024 PT5 ಅಂತ. ಅದು ತೀರ ಚಿಕ್ಕದಾಗಿತ್ತಲ್ಲ, ಸುಮಾರು 10 ಮೀಟರ್ ಅಷ್ಟಿತ್ತಷ್ಟೇ. ಹಾಗಾಗಿ ಬರೀ ಕಣ್ಣಿಗೆಲ್ಲ ಕಾಣಲೇ ಇಲ್ಲ ಅದು. ಆದರೆ ಅದೇ ನಮ್ಮ ಚಂದ್ರ ನೋಡಿ, ಭೂಮಿ 4ನೇ ಒಂದು ಭಾಗ ಇದ್ದಾನೆ, ಬರೀ ಕಣ್ಣಿಗೆ ಕಾಣ್ತಾನೆ. ಬಿಲಿಯನ್ ಗಟ್ಟಲೆ ವರ್ಷಗಳ ಹಿಂದೆ ಹುಟ್ಟಿ ಭೂಮಿ ಸುತ್ತುತ್ತಾ ಇದ್ದಾನೆ. ಇನ್ನು ಬಿಲಿಯನ್ ಗಟ್ಟಲೆ ವರ್ಷಗಳು ಕಳೆದ್ರೂ ಭೂಮಿ ಜೊತೆಗೇ ಇರ್ತಾನೆ. ಅದಕ್ಕೆ ಅಲ್ವಾ ನಾವೇನಾದರೂ ಶಾಶ್ವತ ಅಂತ ಹೇಳಬೇಕಾದ್ರೆ ಆಚಂದ್ರಾರ್ಕ ಅನ್ನೋ ಪದನ ಉಪಯೋಗಿಸೋದು. ಆಚಂದ್ರಾರ್ಕ ಅಂದರೆ ಸೂರ್ಯ ಚಂದ್ರ ಇರೋವರೆಗೂ ಅಂತ ಅರ್ಥ. ಒಂದ್ಸಲ ಯೋಚನೆ ಮಾಡಿ, ನಮಗೆ ಚಂದ್ರನೇ ಇಲ್ಲ ಅಂತಂದಿದ್ರೆ ಏನಾಗ್ತಿತ್ತು ಅಂತ ಕಲ್ಪನೆ ಮಾಡ್ಕೊಳ್ಳೋಕ್ಕೂ ಕಷ್ಟ ಆಗುತ್ತೆ ಅಲ್ವಾ. ನಮಗಂತೂ ಪುರಾಣದಿಂದ ಇವತ್ತಿನ ಶಿಶುಗೀತೆಗಳ ತನಕ ಚಂದ್ರ ಬೇಕೇ ಬೇಕು. ಸೌಂದರ್ಯದ ಹೋಲಿಕೆಗೆ ಚಂದ್ರ, ಪ್ರಶಾಂತತೆಯ ಸಂಕೇತ ಚಂದ್ರ, ಮತ್ತು ಪ್ರೇಮ ಗೀತೆಗಳಿಗಂತೂ ಚಂದ್ರನೇ ಸ್ಫೂರ್ತಿ. ಇನ್ನು ಮಕ್ಕಳಿಗೆ ಅವನು ಚಂದ ಮಾಮ. ರಾಮನ ಬಾಲ್ಯದ ದಿನಗಳ ಬಗ್ಗೆ ಹೇಳುವಾಗ ಹೀಗೊಂದು ಕತೆ ಬರುತ್ತೆ. ಶ್ರೀರಾಮ ಸಣ್ಣವನಿದ್ದಾಗ ಕೌಸಲ್ಯ ಒಂದ್ಸಲ ಅವನಿಗೆ ಊಟ ಮಾಡಿಸ್ತಾ ಇದ್ಲಂತೆ. ಆಗ ಶ್ರೀರಾಮ ಆಕಾಶದಲ್ಲಿರೋ ಹುಣ್ಮೆ ಚಂದ್ರನ ನೋಡ್ದ. ಅವನಿಗೆ ಚಂದ್ರನ ನೋಡಿ ತುಂಬ ಮುದ್ದು ಬಂತು. ಅಮ್ಮ ನಂಗೆ ಚಂದ್ರ ಬೇಕೇ ಬೇಕು ಅಂಥೇಳಿ ಹಠ ಮಾಡೋಕ್ಕೆ ಶುರು ಮಾಡ್ದ. ಕೌಸಲ್ಯ ಪಾಪ ಏನು ಮಾಡ್ತಾಳೆ, ಎಲ್ಲಿಂದ ತಂದುಕೊಡ್ತಾಳೆ ಚಂದ್ರನ? ಆದರೆ ಅವಳು ಜಾಣೆ, ಒಳಗಡೆ ಹೋಗಿ ಒಂದು ಕನ್ನಡಿ ತೊಗೊಂಬಂದ್ಲಂತೆ. ಕನ್ನಡಿಲಿ ಚಂದ್ರನ ಪ್ರತಿಬಿಂಬನ ರಾಮಂಗೆ ತೋರಿಸಿದ್ಲಂತೆ. ರಾಮಂಗೆ ತುಂಬ ಖುಷಿ ಆಯಿತು. ಚಂದ್ರ ಕೈಗೆ ಸಿಕ್ಕಷ್ಟು ಖುಷಿಯಿಂದ ಅಳು ನಿಲ್ಲಿಸಿ ಚಂದ್ರನ ಜೊತೆ ಆಟ ಆಡಿದ್ನಂತೆ. ಮತ್ತು ರಾಮನ ಹೆಸರಲ್ಲೇ ಇದೆಯಲ್ಲ ರಾಮಚಂದ್ರ ಅಂತ. ಹೀಗೆ ಚಂದ್ರನ ಬಗ್ಗೆ ಹೇಳ್ತಾ ಹೋದರೆ ಅದು ಮುಗಿಯೋದೇ ಇಲ್ಲ. ಹಾಗಾಗಿ ಅದನ್ನು ಪಕ್ಕಕ್ಕಿಟ್ಟು ನಾನು ನೀವು ಒಂದು ಕೆಲಸ ಮಾಡೋಣ. ನಮ್ಮ ಹಾಡುಗಳಲ್ಲಿ, ಪದ್ಯಗಳಲ್ಲಿ, ಜಾನಪದ ಗೀತೆಗಳಲ್ಲಿ ಹೀಗೆ ಎಲ್ಲೆಲ್ಲಿ ಚಂದ್ರನ ಉಲ್ಲೇಖ ಇದೆ ಅದನ್ನೆಲ್ಲ ಪಟ್ಟಿ ಮಾಡೋಣ. ಇದು ನನ್ನೊಬ್ಳಿಂದ ಆಗೋ ಕೆಲಸ ಅಂತೂ ಅಲ್ಲ, ಅದಕ್ಕೆ ನೀವು ಕೈ ಜೋಡಿಸ್ಬೇಕು. ನನಗೆ ನೆನಪಿರೋ ಅಂಥ ಕೆಲವು ಹಾಡುಗಳನ್ನ ಇಲ್ಲಿ ಪಟ್ಟಿ ಮಾಡ್ತೀನಿ. ನಿಮಗೆ ಗೊತ್ತಿರೋದನ್ನು ನೀವು ಕಾಮೆಂಟ್ನಲ್ಲಿ ಹಾಕಿ. ಕೊನೆಗೆ ನಾನು ಅದನ್ನು ಒಟ್ಟುಗೂಡಿಸಿ ಈ ವಿಡಿಯೋದ ವಿವರಣೆ ಭಾಗ ಇದೆಯಲ್ಲ ಅಲ್ಲಿ ಬರೀತೀನಿ. ಮೊದಲಿಗೆ ಶಿಶುಗೀತೆಗಳಿಂದ ಪ್ರಾರಂಭಿಸಿದರೆ, ಚಂದಿರನೇತಕ್ಕೆ ಓಡುವ ನಮ್ಮ ಮೋಡಕ್ಕೆ ಹೆದರಿಹನೆ, ತಿಂಗಳ ಬೆಳಕಿನ ಈರುಳ್ಳಿನಲ್ಲೊಂದು, ಮತ್ತು ಬಾನಿನಲ್ಲಿ ಮೂಡಿ ಬಂದ ಚಂದಮಾಮ, ಹೀಗೆ ಒಂದೆರಡು ನೆನಪಾಗತ್ತೆ ನನಗೆ. ನನ್ನ ಮಗಳು ಶಾಲೆಯಿಂದ ದಿನ ಬರಬೇಕಾದ್ರೆ ಅಮ್ಮ ಚಂದ್ರನ ಹಾಡು ಹೇಳು, ಅಮ್ಮ ನಕ್ಷತ್ರ ಹಾಡು ಹೇಳು ಅಂಥೇಳಿ ನನ್ನ ಹತ್ರ ಹೇಳಿಸ್ಕೊತಾಳೆ. ಹಾಗಾಗಿ ನನಗೆ ಕೆಲವೊಂದು ಶಿಶುಗೀತೆಗಳ ಪರಿಚಯ ಇದೆ. ಇನ್ನು ಜಾನಪದದ ಕಡೆ ಹೋಗೋದಾದರೆ, ನಿಂಬಿಯ ಬನದ ಮ್ಯಾಗಳ ಚಂದ್ರಮ ಚೆಂಡಾಡಿದ ಒಂದು, ಮತ್ತು ಮೂಡಲ್ ಕುಣಗಲ್ ಕೆರೆ ಮೂಡಿ ಬರ್ತಾನೆ ಚಂದಿರಾಮ ಹಾಡಿದೆಯಲ್ಲ ಅದೊಂದು. ಇವೆರಡೇ ನಂಗೆ ಸದ್ಯಕ್ಕೆ ನೆನಪಾಗ್ತಿರೋದು. ಇನ್ನು ಬೇರೆ ಯಾವುದು ನಂಗೆ ಗೊತ್ತಿಲ್ಲ. ನಿಮ್ಗೆ ಯಾವುದಾದ್ರೂ ಗೊತ್ತಿದ್ದರೆ ದಯವಿಟ್ಟು ತಿಳಿಸಿ. ಮತ್ತು ಮುಂದೆ ಭಾವಗೀತೆಗಳು, ಪ್ರೇಮಗೀತೆಗಳು ಅಂದರೆ ನಮ್ಮ ನರಸಿಂಹಸ್ವಾಮಿಯವರನ್ನು ಮರೆಯೋ ಹಾಗೇ ಇಲ್ಲ. ರಾಯರು ಬಂದರು ಮಾವನ ಮನೆಗೆ, ಕತ್ತಲೆ ತುಂಬಿದ ಬಾಂದಳದಂಚಿಗೆ, ಕಾದಿದೆ ಚಂದ್ರಿಕೆ ಬಿಡುಗಡೆಗೆ, ನಿನ್ನೊಲುಮೆಯಿಂದಲೇ ಬಾಳು ಬೆಳಕಾಗಿರಲು, ಚಂದ್ರಮುಖಿ ನೀನೆನಲು ತಪ್ಪೇನೆ. ಹೀಗೆ ಹಲವಾರು ಕಡೆ ಕವಿ ಚಂದ್ರನಿಂದ ಸ್ಫೂರ್ತಿ ಪಡಿತಾರೆ. ಮತ್ತು GSS ಅವರ ಆಕಾಶದ ನೀಲಿಯಲ್ಲಿ ಚಂದ್ರ ತಾರೆ ತೊಟ್ಟಿಲಲ್ಲಿ, ಬೇಂದ್ರೆಯವರ ಬಿದಿಗೆ ಚಂದ್ರ ಬಂದ ನೋಡು, ಮತ್ತು ನಮ್ಮ GP ರಾಜರತ್ನಂ ಅವರ ರತ್ನನ್ ಪದಗಳಲ್ಲೂ ಚಂದ್ರ ಬರ್ತಾನೆ. ಕೊನೆಯದಾಗಿ ನಮ್ಮ ಚಿತ್ರಗೀತೆಗಳ ಕಡೆ ಬರೋಣ. ಅಯ್ಯೋ, ಇದಂತೂ ನೂರಾರಿವೆ ಅನಿಸುತ್ತೆ. ನಾನೆಲ್ಲೋ ಒಂದು 4 ಹೇಳಿ ಸುಮ್ಮನಾಗ್ತೀನಿ, ನಿಮಗೆ ಜಾಸ್ತಿ ಬೇಜಾರು ಮಾಡಲ್ಲ ನಾನು. ಹಳೆ ಹಾಡುಗಳಿಂದ ಪ್ರಾರಂಭ ಮಾಡಿದ್ರೆ, ಅಮರ ಮಧುರ ಪ್ರೇಮ ನೀ ಬಾಬೇಗ ಚಂದಮಾಮ ಅಂತ ಜಮುನಾ ಮತ್ತು ಉದಯ್ ಕುಮಾರ್ ನಟಿಸಿರುವ ರತ್ನಗಿರಿ ರಹಸ್ಯ ಚಿತ್ರದ ಹಾಡು, ಮಧುಮಾಸ ಚಂದ್ರಮ ನೈದಿಲೆಗೆ ಸಂಭ್ರಮ ಅಂತ ವಿಜಯವಾಣಿ ಚಿತ್ರದ ಹಾಡು, ಶುಭಮಂಗಳ ಚಿತ್ರದಲ್ಲಿ ಬರೋ ಸೂರ್ಯಂಗೂ ಚಂದ್ರಂಗೂ ಬಂದಾರೆ ಮುನಿಸು ಅನ್ನೋ ಅದ್ಭುತವಾದ ಹಾಡು, ರಾಜ್ಕುಮಾರ್ ಮತ್ತು ಸರಿತಾ ಅವರ ಅಭಿನಯದ ಚಂದಿರ ತಂದ ಹುಣ್ಣಿಮೆ ರಾತ್ರಿ ಹಾಡನ್ನಂತೂ ಮರೆಯೋ ಹಾಗೆ ಇಲ್ಲ. ಇನ್ನು 90-2000 ದಶಕದಲ್ಲಿ ಬಂದ ಕೆಲವು ಹಾಡುಗಳನ್ನ ಹೇಳಬೇಕು ಅಂತಂದರೆ, ಪ್ರೇಮ ಚಂದ್ರಮ ಕೈಗೆ ಸಿಗುವುದೇ ಯಜಮಾನ ಚಿತ್ರದ್ದು, ಓಹೋ ಚಂದ್ರಮ ಕೇಳಯ್ಯ ಚಂದ್ರಮ ಚಂದ್ರೋದಯ ಚಿತ್ರದ್ದು, ನಕ್ಷತ್ರವೇ ನಕ್ಷತ್ರವೇ ಎಲ್ಲಿ ಎಲ್ಲಿ ಆ ಚಂದ್ರಮ ಅಂತ ದೋಣಿ ಸಾಗಲಿ ಅನ್ಸತ್ತೆ ಆ ಚಿತ್ರದ ಹೆಸರು, ಆ ಚಿತ್ರದಲ್ಲಿ ಒಂದಿದೆ. ಅಂದಗಾರ ಅಳಿಮಯ್ಯ ಚಂದ್ರನಂತೆ ನೀನಯ್ಯ ರವಿಚಂದ್ರನ್ ಅವರ ಕಲಾವಿದ ಚಿತ್ರದ್ದು, ಬಾನಿಂದ ಬಾ ಚಂದಿರ ಅಂತ ಕಂಠಿ ಚಿತ್ರದ ಹಾಡು. ಹೀಗೆ ಪಟ್ಟಿ ಬೆಳೀತಾನೆ ಇದೆ. ಇನ್ನು ಚಂದ್ರಪುರಾಣ ಸಾಕು ಮಾಡೋಣ. ನಂಗೆ ಗೊತ್ತಿರೋ ಅಂಥ ಇನ್ನೂ ಕೆಲವು ಹಾಡುಗಳನ್ನ ನಾನು ಈ ವಿಡಿಯೋದ ವಿವರಣಾ ಭಾಗದಲ್ಲಿ ಬರಿತೀನಿ. ನಿಮಗೆ ಗೊತ್ತಿರೋದಿದ್ರೆ ಖಂಡಿತ ಹಂಚ್ಕೊಳ್ಳಿ, ಮರಿಬೇಡಿ. ಮತ್ತೆ ಸಿಗೋಣ. ನಾನು ಈ ವಿಡಿಯೋನ ದಿನಕರ ದೇಸಾಯಿ ಅವರ ಒಂದು ಚುಟುಕದಿಂದ ಮುಗಿಸೋಣ ಅಂತಿದ್ದೀನಿ. ಅವರವರ ಮನದಂತೆ ದೃಷ್ಟಿಯೂ ಬೇರೆ, ಕವಿಯ ಕಣ್ಣಿಗೆ ಚಂದ್ರ ಹೆಂಡತಿಯ ಮೋರೆ, ಚಿಕ್ಕ ಮಕ್ಕಳಿಗೆಲ್ಲ ಶಶಿ ಬಾಂದಳದ ಚೆಂಡು, ವಿಜ್ಞಾನಿಗಳಿಗೆಲ್ಲ ಬರೀ ಕಲ್ಲುಗುಂಡು.
ಇದು ದಿನಕರ ದೇಸಾಯಿಯವರ ಒಂದು ಅರ್ಥಪೂರ್ಣವಾದ ಚುಟುಕ. ಸರಿ, ಮತ್ತೆ ಸಿಗೋಣ. ನಮಸ್ಕಾರ.